ಜೋಡಿಗಳಲ್ಲಿ ಜೀವನದಲ್ಲಿ ಯಾವತ್ತಾರ ಒಂದು ಪಾಯಿಂಟಲ್ಲಿ ಮನಸ್ತಾಪ ಬಂದೇ ಬಂದಿರುತ್ತೆ. ಅದಕ್ಕಾಗಿ ಈ ಟಾಸ್ಕು ತುಂಬ ಸಿಂಪಲ್ ಆಗಿದೆ. ಒಂದು ಕ್ಯಾಟರ್ ಬಿಲ್ಲು, ಒಂದು ಗೋಲಿ, ಒಂದೇ ಏಟು. ಈ ಮನಸ್ತಾಪದ ಮಡಿಕೆನ ಹೊಡೆದಾಕಿ. ಜೀವನದಲ್ಲಿ ನಾವು ಏನು ಬೇಕಾದ್ರೂ ಸಾಧಿಸ್ತೀವಿ, ಚೆನ್ನಾಗಿರ್ತೀವಿ ಅಂತ ತೋರಿಸ್ಕೊಡ್ಬೇಕು ಅಷ್ಟೇ. ಅಷ್ಟೇನಾ? ಅಷ್ಟು ಸುಲಭವಾಗಿ ಮನಸ್ತಾಪಗಳನ್ನು ಹೊಡೆಯೋ ಸುಲಭನಾ? ಒಂದು ಟ್ವಿಸ್ಟ್ ಇದೆ. ಹೆಂಡತಿ ಕ್ಯಾಟರ್ ಬಿಲ್ನ ಹಿಡಿಬೇಕು, ಗಂಡ ಗೋಲಿಯನ್ನು ಗುರಿ ಇಟ್ಟು ಹೊಡಿಬೇಕು. ಇಬ್ರು ತಂಡವಾಗಿ ಕೆಲಸ ಮಾಡಿ ಆ ಮನಸ್ತಾಪದ ಮಡಿಕೆನ ಹೊಡಿಬೇಕು. ಕೃಷ್ಣ, ಮಡಿಕೆ ಕಾಣಿಸ್ತಿದ್ಯಾ ನಿಂಗೆ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀಯಾ? ಅದು ಪಾಪ ಇಷ್ಟು ವರ್ಷ ಕುಡಿದು 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 ಕಣ್ಣು ನೈವಾಗಿ ಹೋಗ್ಬಿಟ್ಟಿರುತ್ತಲ್ವಾ, ಅದಕ್ಕೆ. ಮಚ್ಚೆ, ನನ್ನ ಕಣ್ಣು ಕರೆಕ್ಟಾಗೇ ಇದೆ. ಹಿಡ್ಕೊಳ್ಳೋ ತಾಕತ್ ನಿನಗಿದ್ಯಾ? ಫಸ್ಟ್ ಅದನ್ನ ಹೇಳು. ಹಲೋ ಸರ್, ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ. ನೀವು ಗುರಿ ಇಟ್ಟು ಹೊಡೆಯೋದ್ರ ಬಗ್ಗೆ ಗಮನ ಕೊಡಿ. ಕಡೆ ಈ ಆಟ ಗೆಲ್ಲಬೇಕು, ಮುಲಾಜೆ ಇಲ್ಲ. ಫೋಕಸ್ ಫೋಕಸ್, ಕಮ್ ಆನ್. ಆಟ ಸ್ಟಾರ್ಟ್. ಕ್ವಾಟ್ರು, ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಏನಾದರೂ ಎಣ್ಣೆಗೆಣ್ಣೆ ಹಾಕೋ ಬಂದ ಹಿಂಗೆ ಕೈ ಯಾಕೆ ಇಷ್ಟೊಂದು ನಡುತ್ತಿದೆ? ಸೂಪರ್ ಕೃಷ್ಣ, ಸೂಪರ್. ನೀನು ನಾವು ನೋಡು ಕೊನೆಗೂ ಗೆದ್ಬಿಟ್ವಿ ಟಾಸ್ಕ್ನ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಈ ಟಾಸ್ಕ್ ಅಲ್ಲಿ ಗೆದ್ದವರು ಕೃಷ್ಣ, ರುಕ್ಮಿಣಿ. ನಮ್ಮ ಮುಂದಿನ ಟಾಸ್ಕ್ ಅನ್ನ ನಾಳೆ ಪ್ರಾರಂಭ ಮಾಡೋಣ. ಇವತ್ತೆಲ್ಲ ರೆಸ್ಟ್ ತಗೊಳ್ಳಿ. ಇದ್ಯಾಕೆ ಈ ತರ ಗುರಾಯಿಸ್ತಿದೆ? ಏನಾದ್ರೂ ಆಯ್ತಾ? ಸಕ್ಕದ ಹೊಡೆದೆ, ಸೂಪರ್ ಶಾಟ್. ನೀನ್ ಗುರಿ ಇಟ್ಟು ಹೊಡೆದಿದ್ದಕ್ಕೆ ಗೆದ್ದಿದ್ದು. ನಾವು ಹೊಡೆದಿದ್ದು ಶೇಕ್ ಮಾಡ್ದೇ ಹಿಡ್ಕೊಂಡೆ, ನನ್ನ ಗುರಿ ಇಟ್ಟು ಹೊಡೆದೆ ಅಷ್ಟೇ.